1 ಗಂಟೆಗಳ ಕಾಲ ಮೇಷ್ಟ್ರಾಗ್ಬಿಟ್ಟಿದ್ರು ಮುಖ್ಯಮಂತ್ರಿ ಸಿದ್ದರಾಮಯ್ಯ. ಮಕ್ಕಳಿಗೆ ಸಂವಿಧಾನದ ಪಾಠ ಮಾಡಿದ್ದಾರೆ ಸಿದ್ದರಾಮಯ್ಯನವರು. ಆವಾಗ ಮೇಷ್ಟ್ರಾಗ್ತಾನೆ ಇರ್ತಾರೆ. ಕನ್ನಡ ಮೇಷ್ಟ್ರಾಗಿದ್ದಾರೆ. ಹಿಂದೆ ಸದನದಲ್ಲಿ ಎಲ್ಲ MLAಗಳಿಗೆ ಸಂಧಿ ಪಾಠ ಮಾಡಿದ್ರು. ಸ್ವತಃ ಕೆಲವು ಶಾಲೆಗಳಿಗೆ ವಿಸಿಟ್ ಮಾಡಿದಾಗ ಅಲ್ಲೂ ಮಕ್ಕಳಿಗೆ ಪಾಠ ಮಾಡಿದರು. ಈಗ ಗೃಹ ಕಚೇರಿ ಕೃಷ್ಣಾದಲ್ಲಿ ಕಾರ್ಯಕ್ರಮ ನಡೀತು ಒಂದು. ಅದರಲ್ಲಿ ಮಕ್ಕಳಿಗೆ ಸಂವಿಧಾನದ ಬಗ್ಗೆ ಸಂವಿಧಾನ ಓದು ಎಂಬ ಪ್ರಬಂಧ ಕಾರ್ಯಕ್ರಮ ಇತ್ತು. ಅಲ್ಲಿ ಮಕ್ಕಳಿಗೆ ಪಾಠ ಮಾಡಿದ್ದಾರೆ. ರಾಜ್ಯದ ಬೇರೆ ಬೇರೆ ಭಾಗಗಳಿಂದ ವಿದ್ಯಾರ್ಥಿಗಳು ಬಂದಿದ್ದರು. ಬಹುಮಾನ ವಿತರಿಸುವ ಮೂಲಕ ಗಮನವನ್ನು ಸೆಳೆದಿದ್ದಾರೆ ಸಿಎಂ. ತಮ್ಮ ವಿದ್ಯಾಭ್ಯಾಸದ ಬಗ್ಗೆ ವಿವರಿಸಿದ್ದಾರೆ. ಅಲ್ಲಿ ಬಂದಂತಹ ವಿದ್ಯಾರ್ಥಿಗಳಿಗೆ ಒಂದು ಜಾತಿ ಒಂದು ಧರ್ಮಕ್ಕೆ ಈ ದೇಶ ಸೀಮಿತವಲ್ಲ ಅಂತ ಸಿಎಂ ಸಿದ್ದರಾಮಯ್ಯ ಅಲ್ಲಿ ಮಕ್ಕಳಿಗೆ ಹೇಳಿಕೊಟ್ಟಿದ್ದಾರೆ. ಇನ್ನು ವಿದ್ಯಾರ್ಥಿಗಳು ಕೂಡ ಅಷ್ಟೇ ತದೇಕ ಚಿತ್ತದಿಂದ ಸಿದ್ದರಾಮಯ್ಯನವರ ಸಂವಿಧಾನದ ಪಾಠವನ್ನು ಆಲಿಸಿದ್ದಾರೆ. ಈಗ ನಿಮಗೆ ಹಕ್ಕುಗಳೇ ಗೊತ್ತಿಲ್ಲದೆ ಹೋದ್ರೆ ನೀವು ಹಕ್ಕುಗಳನ್ನು ಹೆಂಗೆ ಪಡ್ಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ? ನಿಮ್ಗೆ ಹಕ್ಕುಗಳು ಏನು ಅಂತ ಗೊತ್ತಾಗಬೇಕಲ್ಲ. ಸಂವಿಧಾನದಲ್ಲಿ ಕೊಟ್ಟಿರ್ತಕ್ಕಂಥ ಹಕ್ಕುಗಳು ಗೊತ್ತಾಗಬೇಕಲ್ಲ. ಜೊತೆಗೆ ಆರ್ಟಿಕಲ್ 15(1)A ಬಾಧ್ಯತೆಗಳು ಅಂತ ಇರ್ತದೆ, ಡ್ಯೂಟೀಸ್. ಆ ಬಾಧ್ಯತೆ ನಿಮ್ಗೆ ಕೊಡಕ್ ಗೊತ್ತಿದ್ದೇ ಹೋದ್ರೆ ಹೆಂಗೆ ಗೊತ್ತಾಗುತ್ತೆ? ಈಗ ಮೂಲಭೂತ ಹಕ್ಕುಗಳಲ್ಲಿ 7 ಫ್ರೀಡಮ್ಸ್ ಕೊಟ್ಟಿರ್ತಾರೆ. ಅವೆಲ್ಲ ಗೊತ್ತಿದ್ದೇ ಹೋದ್ರೆ ಹೆಂಗಾಗ್ತದೆ ನಿಮಗೆ? ಫ್ರೀಡಮ್ ಆಫ್ ಸ್ಪೀಚ್, ಫ್ರೀಡಮ್ ಆಫ್ ಎಕ್ಸ್ಪ್ರೆಷನ್, ಬದುಕ್ತಕ್ಕಂಥ ಹಕ್ಕು, ಕಲಿತಕ್ಕಂಥ ಹಕ್ಕು, ಇವೆಲ್ಲ ಗೊತ್ತಾಗಬೇಕಲ್ಲ. ಮತ್ತೆ ಸಂವಿಧಾನ ಗೊತ್ತಿರ್ಬೇಕಲ್ಲ, ಎಲ್ರಿಗೂ ಗೊತ್ತಾಗಬೇಕಲ್ಲ. ಅದಕ್ಕೆ ಆ ಕೆಲಸ ಒಳ್ಳೆ ಕೆಲಸನ ಮಾಡ್ತಾ ಇದ್ದಾರೆ. ನಾವು ಮನುಷ್ಯರಲ್ವಾ? ಕುವೆಂಪು ಏನ್ ಹೇಳ್ತಾರೆ? ಹುಟ್ಟುವಾಗ ಎಲ್ಲರೂ ಮನುಷ್ಯರಾಗಿ ಎಲ್ಲ ಸಮಾನರಾಗಿ ಹುಡ್ತೀವಿ, ವಿಶ್ವಮಾನವರಾಗಿ ಹುಡ್ತೀವಿ. ಬೆಳೀತಾ ಬೆಳೀತಾ ಅಲ್ಪಮಾನವರಾಗಿ ಹುಡ್ತೀವಿ. ಯಾಕೆ? ಮನುಷ್ಯನ ಪ್ರೀತಿಸ್ಬೇಕು, ದ್ವೇಷಿಸ್ಬೇಕು. ಅವನು ಕೆಳಜಾತಿಯವನು ಅಂತ ದ್ವೇಷಕ್ಕಾಗುತ್ತ? ಅವನು ಅಸ್ಪೃಶ್ಯ ಅಂತ ದ್ವೇಷಕ್ಕಾಗುತ್ತ? ನಾನು ಮೇಲ್ಜಾತಿಯವನು ಅಂತೇಳಿ ಇಲ್ದಿರೋಂಥ ಗೌರವವನ್ನೆಲ್ಲ ಸಂವಿಧಾನದಲ್ಲಿ ಕೊಡದೇ ಇರ್ತಕ್ಕಂಥ ಗೌರವವನ್ನೆಲ್ಲ ಪಡ್ಕೊಳಕ್ಕಾಗತ್ತ? ಜಾತಿ ಹೋಗ್ಬೇಕಿಲ್ಲ. ಆ ಜಾತಿ ಹೋಗ್ಬೇಕಾದ್ರೆ ಆರ್ಥಿಕವಾಗಿ ಸಾಮಾಜಿಕವಾಗಿ ಸಮನ್ವಯ. ಅದಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಏನು ಹೇಳಿದ್ದಾರೆ? ಬರೀ ಸ್ವಾತಂತ್ರ್ಯ ಬಂದ್ರೆ ಸಾಧ್ಯ. ಸ್ವಾತಂತ್ರ್ಯ ಯಶಸ್ವಿ ಆಗಬೇಕಾದ್ರೆ ಆರ್ಥಿಕ ಸ್ವಾತಂತ್ರ್ಯ, ಸಾಮಾಜಿಕ ಸ್ವಾತಂತ್ರ್ಯ ಎಲ್ಲರಿಗೂ ಸಿಕ್ಕಾಗ ಮಾತ್ರ ಸಮ ಸಮಾಜವನ್ನು ನಿರ್ಮಾಣ ಮಾಡಲಿಕ್ಕೆ ಸಾಧ್ಯ.